ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರ ವ್ಲಾಗ್ಸ್ ಫ್ರಮ್ ಭದ್ರಾವತಿ. ಸೊ ಈ ಒಂದು ಬ್ಲಾಗಲ್ಲಿ ನಮ್ಮ ಊರಲ್ಲಿ ಭದ್ರಾವತಿಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬ ಸ್ಪೆಷಲ್ಲಾಗಿ ಯಾವ್ಯಾವ ರೀತಿ ಕಾಂಪಿಟೇಷನ್ಗಳನ್ನ ಇಟ್ಟಿದ್ರು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಈ ಒಂದು ಹಬ್ಬದಲ್ಲಿ ನಮ್ಮ ಭದ್ರಾವತಿಯಲ್ಲಿ ಅವತ್ತು ನಾವಿರೋ ಏರಿಯಾದಲ್ಲಿ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಲೇಡೀಸ್ ಎಲ್ಲ ರಂಗೋಲಿಯನ್ನು ಹಾಕ್ತಾಯಿದ್ರು. ತುಂಬಾ ಜನ ಇದ್ದರು, ನಿಯರ್ ಟು 156 ಐ ಥಿಂಕ್ಸು. ಸೊ ಅಷ್ಟು ರಂಗೋಲಿಗಳನ್ನ ಹಾಕಿದ್ರು. ತುಂಬ ಚೆನ್ನಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ನೋಡಿ. ಒಂದಕ್ಕಿಂತ ಒಂದು ರಂಗೋಲಿ ತುಂಬಾ ಚೆನ್ನಾಗಿತ್ತು ಮಾತ್ರ. ಸೊ ಅದರಲ್ಲಿ ನೋಡಿ ನಾವು ಸುಮಾರು ರಂಗೋಲಿಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ನಮ್ಮ ಮನೆ ಮುಂದೆನೇ ಹಾಕಿದ್ದು ಹೇಳಬೇಕಂದ್ರೆ. ಈ ವಿಷಯ ನಮಗೆ ಗೊತ್ತಿಲ್ಲ ಹೇಳಬೇಕಂದ್ರೆ. ಸೊ ನಮಗೂ ಗೊತ್ತಿಲ್ಲ, ನಾವು ಹಾಕ್ಬೋದಿತ್ತು. ಸೊ ನಮಗೆಲ್ಲ ಅವ್ರು ಆಗಲೇ ಬಂದು ಜಾಗ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದು, ಆವಾಗ ಗೊತ್ತಾಗಿದ್ದು. ಸ್ವಲ್ಪ ಫೀಲ್ ಆಯಿತು. ಇದು ನಮ್ಮ ಮನೆ ಮುಂದೆ ಹಾಕಿದ್ದ ರಂಗೋಲಿ ಇದು. ಒಬ್ಬರು ಶ್ವೇತಾ ಅನ್ನೋರು ಹಾಕಿದ್ರು. ಸೊ ಇದು ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಜಾಗ ಇಟ್ಕೊಂಡ್ಮೇಲೆ ಹಾಕೋಕ್ಕಾಗತ್ತಾ, ಹಾಗಾಗಿ ನಾವು ಸುಮ್ಮನೆ ಆದ್ವಿ. ಸೊ ನೆಕ್ಸ್ಟ್ ಇಯರ್ ಹಾಕೋಣ ಅಂತ ಮತ್ತೆ ನಾವು ಮಾತಾಡಿಕೊಂಡು ಜಸ್ಟ್ ಹಾಗೆ ನೋಡ್ಕೊಂಬರೋಣ ಅಂತ ರಂಗೋಲಿಗಳನ್ನೆಲ್ಲ ನೋಡ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ. ಸೊ ರಂಗೋಲಿಗಳಂತೂ ಕೆಲವೊಂದು ನಾವು ಹೇಗೆ ಕ್ಯಾಶುವಲಾಗಿ ಮನೆ ಮುಂದೆ ಬಿಡ್ತೀವಿ ಮಾಮೂಲಿ ಹಾಗೆ ಇತ್ತು. ಕೆಲವೊಂದು ತುಂಬ ಡಿಫ್ರೆಂಟಾಗಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಪೊಂಗಲೆಲ್ಲ ಬಿಡಿಸ್ಕೊಂಡು ಏನು ಮಡಿಕೇಲಿ ಪೊಂಗಲೆಲ್ಲ ಬೇಯಿಸ್ತಾರಲ್ಲ ಆ ಥೀಮಲ್ಲೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಸೊ ಅದರಲ್ಲಿ ನಮಗೆ ಕೆಲವೊಂದು ರಂಗೋಲಿ ತುಂಬಾ ಇಷ್ಟ ಆಯಿತು. ನಿಮಗೆ ನಾನು ಲಾಸ್ಟ್ ತೋರಿಸ್ತೀನಿ ಯಾವ್ಯಾವ ರಂಗೋಲಿ ಇಷ್ಟ ಆಯಿತು. ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ಅದಕ್ಕೆ ಪ್ರೈಸ್ ಬರಬಹುದೇನೋ ಅಂತ ನೋಡಿ. ಸೊ ಲೇಡೀಸ್ ಅಂತೂ ಎಷ್ಟು ಖುಷಿ ಅಂತೀರ ಅವರಿಗೆಲ್ಲ ರಂಗೋಲಿ ಬಿಡೋಕ್ಕೆ. ಸೊ ಅವತ್ತು ಹಬ್ಬ ಬೇರೆ ಇತ್ತು, ಸಂಜೆ ಬೇರೆ ಇಟ್ಟಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ರು. ಸೊ ಎಲ್ಲರೂ ಎಷ್ಟು ಜನ ಅಂದರೆ ತುಂಬಾ ಜನ ಸೇರಿದ್ರು. ನಮಗಂತೂ ನೋಡೋಕ್ಕೆ ಮನೆ ಮುಂದೆ ಎಲ್ಲ ಒಳ್ಳೆ ಟೈಮ್ ಪಾಸ್ ಆಗ್ತಾಯಿತ್ತು ನೋಡಿ. ನಮ್ಮ ಮನೆ ಹುಡುಗಿ, ಇದ್ರ ಮನೆ ಹುಡುಗಿ, ಪಕ್ಕದ ಮನೆ ಹುಡುಗಿ ಹಾಕ್ತಿರೋದು ರಂಗೋಲಿ. ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ಲು ಅವಳೊಬ್ಬಳೇ ಹಾಕಿದ್ಲು. ಮತ್ತು ಅವ್ರ ಅದಕ್ಕೇನು ಬಂದಿರಲಿಲ್ಲ. ಸೊ ಒಬ್ಬಳೇ ಬಿಟ್ಟಲು ಮಾತ್ರ. ನಮ್ಮ ಮನೆ ಮುಂದೆ ಒಂದು ಹಾಕಿರೋದಕ್ಕಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಸಖತ್ತು ಎಲ್ಲ ರಂಗೋಲಿಗಳನ್ನ ನೋಡಿಕೊಂಡು ಎಲ್ಲ ಹೇಗೆ ಬಿಡಿಸೋಂತ ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ಎಲ್ಲರಿಗಿಂತ ಒಬ್ಬರಿಗಿಂತ ನಾ ಚೆನ್ನಾಗಿ ಬಿಡಬೇಕು ಅನ್ನೋ ಒಂದು ಕಾಂಪಿಟೇಷನ್ ಇತ್ತು. ಮಾತ್ರ ಸಾಕಾಗಿತ್ತು. ಮತ್ತು ಹಬ್ಬ ಮಾತ್ರ ತುಂಬ ಇಷ್ಟು ಸ್ಪೆಷಲ್ ಆಗಿರುತ್ತೆ ಈ ಸಂಕ್ರಾಂತಿ ಹಬ್ಬ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅವರು ತುಂಬಾ ದೇವಸ್ಥಾನದವರೆಲ್ಲ ತುಂಬಾ ಒಳ್ಳೊಳ್ಳೆ ಕಾಂಪಿಟೇಷನನ್ನು ಇಟ್ಟಿದ್ರು. ಸೊ ನಾನು ಯಾವಾಗಲೂ ಹೇಗೆ ಇಡಲಿ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ ಈ ರಂಗೋಲಿ ಹೇಗಿದೆ, ಇದು ಬೇಸಿಕ್ ಆಗಿದೆ. ಹಾಗೆ ನೆಕ್ಸ್ಟು ಹೋದರೆ ನೋಡಿ ಇದು ತುಂಬಾ ಚೆನ್ನಾಗಿದೆ. ಈ ರೀತಿ ರಂಗೋಲಿ ಹಾಕ್ಬೇಕಂತ ಆ್ಯಕ್ಚುಲಿ ಹುಡುಗರು ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ವೆಹಿಕಲ್ಗಳೆಲ್ಲ ಓಡಾಡೋಕೆ ಆಗ್ತಿರ್ಲಿಲ್ಲ. ಯಾವುದೋ ಒಂದು ಜಸ್ಟ್ ಹಾಗೆ ಹೋಗಿದೆ ನೋಡಿ. ಲಾಸ್ಟಲ್ಲಿ ಇವಾಗ ಬರುತ್ತೆ. ಅದಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡೋಕ್ಕೆ ನಮಗೆ ಅಷ್ಟು ಅನಿಸಲ್ಲ, ಬಟ್ ರಿಯಲಾಗಿ ನೋಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿದೆ ರಂಗೋಲಿ. ಇದು ಮಾಮೂಲಿ ಮನೆ ಮುಂದೆ ಬಿಡ್ತೀವಲ್ಲ ಆ ಥರ ರಂಗೋಲಿ. ನಿಮಗೆ ತೋರಿಸ್ತೀನಿ ನಾನು ನೋಡಿ. ಇದು ನೋಡಿ, ಇದು ನೋಡೋಕ್ಕೆ ಓಕೆ ಅನಿಸ್ತಾ ಇತ್ತು. ನೆಕ್ಸ್ಟ್ ನೋಡಿ, ನಾನು ಹೇಳಿದ್ನಲ್ಲ ಆ ರಂಗೋಲಿ, ಇದು ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನಮಗಂತೂ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಬೇಕಿತ್ತು ಅವೆಲ್ಲ ಒಂದು ರಂಗೋಲಿಯಲ್ಲಿತ್ತು. ಅಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ಚೆನ್ನಾಗಿ ಕಾಣೋಂಗೆ ಮಾಡಿದರು. ಅದು ನೆಕ್ಸ್ಟು ಅವ್ರು ಬಿಡಿಸಿದ ನೆಕ್ಸ್ಟು ಈ ರೀತಿ ರಂಗೋಲಿಗಳನ್ನ ಲೇಡೀಸ್ ಎಲ್ಲ ಬಿಟ್ಟಿದ್ರು ನೋಡಿ. ಸೊ ನನಗೆ ಈ ರಂಗೋಲಿಗಳಲ್ಲಿ ಒಂದು 3 ರಂಗೋಲಿ ತುಂಬಾ ಇಷ್ಟ ಆಯಿತು. ಇದೊಂದು ಹಸುದು, ಮತ್ತು ಇನ್ನೊಂದು ನಮ್ಮ ಮನೆ ಮುಂದೆ ಬಿಡಿಸಿದ್ರಲ್ಲ ಅದೊಂದೊಂದು, ಮತ್ತು ಇನ್ನೊಂದು ರೆಡ್ ಕಲರ್ ಮಡಿಕೆ ಇತ್ತಲ್ಲ ಅದೊಂದು ರಂಗೋಲಿ ತುಂಬಾ ಇಷ್ಟ ಆಯಿತು. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಬಂದ ಹಾಗೆ ಬೇಸಿಕ್ಕಾಗಿ ಜಸ್ಟ್ ಲೈನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಬಿಡಿಸಿದ್ರು. ಕೊನೆಗೆ ಈ ಹುಡುಗರು ಇದ್ದಾರಲ್ಲ, ಸೊ ನಾವು ಯಾರಿಗೆ ಕಮ್ಮಿ ಅಂತ ಆ ಥರ ಒಂದು ಇದನ್ನು ರಂಗೋಲಿಯನ್ನು ಹಾಕಿದ್ರು ನೋಡಿ. ಇದು ಎಷ್ಟು ಚೆನ್ನಾಗಿದೆ ರಿಯಲಾಗಿ ಅಂದರೆ ತುಂಬ ಚೆನ್ನಾಗಿ ಪೇಜಸ್ನಿಂದ ಮಾಡಿದರು ನೋಡಿ. ಯಾವ ರೀತಿ ಮಾಡ್ಯಾರೆ ಹುಡುಗರು. ಸೊ ನಾವು ಬಿಡಿಸ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಬಿಡಿಸಿದ್ರು. ನಮಗೆ ನೋಡೋಕ್ಕೆ ಸ್ವಲ್ಪ ಭಯನೇ ಆಗೋಯಿತು.
ಆಮೇಲೆ ಅಂದ್ಕೊಂಡು ಜಸ್ಟ್ ಇದು ರಂಗೋಲಿ ಅಂತ ನೋಡಿ ಹೆಂಗೆ ಮಾಡ್ತಿದ್ದಾರೆ ಹುಡುಗರು. ಸೊ ನಾವು ಕೂಡ ಬಿಡಿಸೋಣ ಅಂತ ಹಿಂಗೆ ಮಾಡ್ತಾ ಇದ್ದಾರೆ. ಇದು ಕೂಡ ನಮ್ಮ ಮನೆಯಲ್ಲಿ ಅಷ್ಟೇ ಕುಂಕುಮನ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ ಹೀಗೆ ಕಾಣ್ತಿದೆ ಅದು ಫೈನಲಿ. ಸೊ ಇದಕ್ಕೆ ಐ ಥಿಂಕ್ಸ್ ಫಸ್ಟ್ ನೋಡಿ ಇದ್ದಂಗೆ ಸೆಕೆಂಡ್ ಟೋನ್ಗಳು ತುಂಬ ಇಷ್ಟ ಆಗಿದ್ದು. ಇದು ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಮತ್ತು ಇದು ಸೂಪರ್ವಾಗಿತ್ತು, ಆಲ್ಮೋಸ್ಟ್ ಎಲ್ಲ ಥೀಮಲ್ಲಿತ್ತು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಅಲ್ಲಿ ಮ್ಯೂಸಿಕಲ್ ಚೇರ್ಸನ್ನು ಆಡಿಸ್ತಾ ಇದ್ರು. ನಮ್ಮ ಮನೆ ಮುಂದೆ ಪಾರ್ಕ್ ಇದೆ ಅಂತ ಹೇಳ್ತೀನಲ್ಲ, ಆ ಒಂದು ಪಾರ್ಕಲ್ಲಿ ಈ ರೀತಿ ಗರ್ಲ್ಸು ಎಲ್ಲರೂ, ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗಳು, ಲೇಡೀಸು ಮತ್ತು ಏಜ್ ಆದವರು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದರು. ತುಂಬಾ ಚೆನ್ನಾಗಿ ಆಡ್ತಾಯಿದ್ದಾರೆ ನೋಡಿ. ಸೊ ಯಾರಿಗೆ ಪ್ರೈಸ್ ಬಂತು ಅಂತ ಗೊತ್ತಾಗಲಿಲ್ಲ, ಇನ್ನೇನು ಆಲ್ಮೋಸ್ಟ್ ಕತ್ಲೆ ಆಗೋಕ್ಕೆ ಬಂತು. ಸೊ ಹಾಗಾಗಿ ನಾವು ಜಸ್ಟ್ ಹಾಗೆ ನೋಡ್ಕೊಂಡ್ವಿ. ನಾವೇ ಮನೆ ಮುಂದೆ ಇದ್ದರೂ ನಾವೇ ಪಾರ್ಟಿಸಿಪೇಟ್ ಮಾಡಲಿಲ್ಲ ಆ್ಯಕ್ಚುಲಿ. ಸೊ ನಮಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಹಾಗಾಗಿ ನಾವಲ್ಲಿ ಹೋಗಿಲ್ಲ. ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಈ ಹೋರಿನ ಕರ್ಕೊಂಡು ಬರ್ತಾರಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎರಡೇನಾ, ಅದು ಚೆನ್ನಾಗಿ ಗುತ್ತಿಗಳನ್ನೆಲ್ಲ ರೆಡಿ ಮಾಡಿದ್ದಾರೆ. ಸೊ ಅದು ನೆಕ್ಸ್ಟ್ ಡೇ ಇದಕ್ಕೆ ಒಂದು ಆರ್ಕೆಸ್ಟ್ರಾನ ಇಟ್ಟಿದ್ದು. ಸೊ ನಾವಿಗೆ ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಅದಾದಮೇಲೆ ಮತ್ತೆ ಮನೇಲೆಲ್ಲೂ ಕಳಿಸ್ತಿರ್ಲಿಲ್ಲ ನೋಡಲಿಕ್ಕೆ. ಆ ದೇವಸ್ಥಾನದ ಪಕ್ಕದಲ್ಲೇ ಈ ಒಂದು ಆರ್ಕೆಸ್ಟ್ರಾನ ಇಟ್ಟಿದ್ರು. ಸೊ ಇದೇ ರೀತಿ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.